ನಮಸ್ಕಾರ ವೀಕ್ಷಕರೇ, ಸೂಪರ್ ಹೆಲ್ದಿ ಕಾರ್ನರ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು ನಿಮ್ಮ ಮುಂದೆ ಬಂದಿದ್ದೇನೆ ವೀಕೆಂಡ್ನ ಸ್ಪೆಷಲ್ ರೆಸಿಪಿ ಮಟನ್ ಗೀ ರೋಸ್ಟ್. ಸೂಪರ್ ಟೇಸ್ಟಿಯಾದ ಈ ಮಟನ್ ಗೀ ರೋಸ್ಟ್ ಯಾವ ರೀತಿ ಮಾಡೋದಂತ ಹೇಳಿಕೊಡ್ತೇನೆ. ದಯವಿಟ್ಟು ಹೋಗಿ ನನ್ನ ಚಾನೆಲ್ನ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಅದಕ್ಕಿಂತ ಮೊದಲು ನಾನೊಮ್ಮೆ ಟೇಸ್ಟ್ ಮಾಡ್ಕೊಳ್ತೇನೆ. ವಾವ್, ತುಂಬ ಚೆನ್ನಾಗಿ ಬಂದಿದೆ ನೋಡಿ. ಕ್ವಿಕ್ಕಾಗಿ ಈ ರೆಸಿಪಿನ ಯಾವ ರೀತಿ ಮಾಡಿದ್ದೇನಂತ ಶೇರ್ ಮಾಡ್ತೇನೆ. ನಾನಿಲ್ಲಿ ತಗೊಂಡಿದ್ದೇನೆ ಅರ್ಧ kg ಮಟನ್. ಇದನ್ನು ಕ್ಲೀನ್ ಮಾಡಿಕೊಂಡು ಇದಕ್ಕೆ ನಾನು ಅರ್ಧ ಇಂಚು ಚಕ್ಕೆ, 3 ಲವಂಗ, ಹಾಗೆ ಅರ್ಧ ಉದ್ದನೆ ಹೆಚ್ಚಿದ ಈರುಳ್ಳಿ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ನೀರು ಸೇರಿಸ್ಕೊಂಡು ಇದನ್ನು 6 ರಿಂದ 7 ವಿಸಿಲ್ ನಾನು ತೆಗಿತೇನೆ. ನೋಡ್ಕೊಳ್ಳಿ, ಮಟನ್ ಬೇಯಲಿಲ್ಲ ಅಂತೇಳಿ ಆದರೆ ಹೆಚ್ಚಿಗೆ ವಿಸಿಲ್ ತೆಗೀರಿ. ನೀರು ಜಾಸ್ತಿ ಸೇರಿಸಬೇಡಿ, ಯಾಕಂದರೆ ಇದು ಗೀ ರೋಸ್ಟ್ ಮಾಡೋದು, ನಾವು ನೀರು ಕಡಿಮೆ ಬಳಸಬೇಕು. ಇಲ್ಲಿ ಮಸಾಲಕ್ಕೆ ನಾನು 6-7 ಬ್ಯಾಡಗಿ ಮೆಣಸು, ಅರ್ಧ ಟೀ ಸ್ಪೂನ್ನಷ್ಟು ಕರಿಮೆಣಸು, ಹಾಗೆ 5 ಟೀ ಸ್ಪೂನ್ನಷ್ಟು ಕೊತ್ತಂಬರಿ ಬೀಜ, 2 ಟೀ ಸ್ಪೂನ್ನಷ್ಟು ಜೀರಿಗೆ ಮತ್ತು ಸ್ವಲ್ಪ ಹುಳಿ ತೊಗೊಂಡಿದ್ದೇನೆ. 1 ಇಂಚಿನಷ್ಟು ಚಕ್ಕೆ, 3 ಲವಂಗ, 1 ಟೀ ಸ್ಪೂನ್ನಷ್ಟು ಅರಶಿನ ಹುಡಿ, 3 ಎಸಳು ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪು ತೊಗೊಂಡಿದ್ದೇನೆ. ಇವಾಗ ಮಟನ್ ಬೆಂದಿದೆ. ನಾನು ಒಂದು ಪ್ಯಾನಿಗೆ ಸ್ವಲ್ಪ ತೆಂಗಿನ ಎಣ್ಣೆ ಹಾಕ್ಕೊಳ್ತೇನೆ, 1 ಚಮಚದಷ್ಟು. ಮತ್ತು ಇದರಲ್ಲಿ ಎಲ್ಲ ಮಸಾಲ ಐಟಮನ್ನು ಫ್ರೈ ಮಾಡ್ಕೊಳ್ತೇನೆ. ಸ್ವಲ್ಪ ಚಕ್ಕೆ, ಲವಂಗ, ಮೆಣಸು, ಕೊತ್ತಂಬರಿ ಬೀಜ, ಹಾಗೆ ಜೀರಿಗೆ, ಬೆಳ್ಳುಳ್ಳಿ, ಕರಿಬೇವಿನ ಎಲೆ ಮತ್ತು ಕರಿಮೆಣಸು ಇಷ್ಟನ್ನು ನಾವು ಚೆನ್ನಾಗಿ ರೋಸ್ಟ್ ಮಾಡಿಕೊಳ್ಬೇಕು. ಕಡಿಮೆ ಉರಿಯಲ್ಲಿ ರೋಸ್ಟ್ ಮಾಡಿಕೊಳ್ಳಿ, ಆಗ ಟೇಸ್ಟ್ ಆಗುತ್ತೆ. ಈ ರೀತಿ ಇದನ್ನು ರೋಸ್ಟ್ ಮಾಡಿಕೊಂಡು ನುಣ್ಣಗೆ ನಾವು ರುಬ್ಕೊಳ್ಬೇಕು, ಸ್ವಲ್ಪ ನೀರು ಸೇರಿಸ್ಕೊಂಡು. ಇವಾಗ ನಾನು ಹುಳಿ ಮತ್ತು ಅರಶಿನ ಹುಡಿಯನ್ನು ಮಿಕ್ಸಿಗೆ ಸೇರಿಸ್ಕೊಳ್ತಾ ಇದ್ದೇನೆ. ಹಾಗೆ ನಾವು ಫ್ರೈ ಮಾಡಿದಂಥ ಮಸಾಲೆ, ಸ್ವಲ್ಪ ನೀರು, ಇದನ್ನು ಚೆನ್ನಾಗಿ ನುಣ್ಣಗೆ ಈ ರೀತಿ ಪೇಸ್ಟ್ ಮಾಡಿಕೊಳ್ಳಿ. ಇವಾಗ ಒಂದು ಪ್ಯಾನಿಗೆ ನಾನು ಸ್ವಲ್ಪ ಉಪ್ಪು ಹಾಕ್ಕೊಳ್ತೇನೆ, 2 ಟೀ ಸ್ಪೂನ್ನಷ್ಟು. ನಂತರ ಉದ್ದಗೆ ಹಚ್ಚಿದ 2 ಈರುಳ್ಳಿಯನ್ನು ನಾನಿಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ಸ್ವಲ್ಪ ಉಪ್ಪು ಸೇರಿಸಿ, ಯಾಕಂದರೆ ಈರುಳ್ಳಿ ಬೇಗನೆ ಫ್ರೈ ಆಗುತ್ತೆ, ನಿಮಗೆ ಟೈಮ್ ಹಿಡಿಯಲ್ಲ. ನೋಡಿ, ಈ ರೀತಿ ಇದನ್ನು ಫ್ರೈ ಮಾಡ್ಕೊಳ್ಬೇಕು. ತುಂಬ ಕಪ್ಪಾಗೆ ಫ್ರೈ ಮಾಡ್ಕೊಳ್ಬೇಡಿ, ಚೆನ್ನಾಗಿ ಬರಲ್ಲ. ಇದಕ್ಕೆ ಈ ಮಸಾಲವನ್ನು ಸೇರಿಸ್ಕೊಳ್ಳಿ. ಚೆನ್ನಾಗಿ ಇದನ್ನು ನಾವು ರೋಸ್ಟ್ ಮಾಡಿಕೊಳ್ಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ಬೇಕು. ಹಾಗೆ ಇಲ್ಲಿ ನಾನು ಒಂದು ಸಣ್ಣ ತುಂಡು ಬೆಲ್ಲ ಸೇರಿಸ್ತಾ ಇದ್ದೇನೆ, ಟೇಸ್ಟ್ಗೋಸ್ಕರ. ಸ್ವಲ್ಪ ಸಿಹಿಯಾದ ಹುಳಿಯಾದ ಟೇಸ್ಟ್ ಬಂದರೆ ಗೀ ರೋಸ್ಟು ಚೆನ್ನಾಗಿ ಬರುತ್ತೆ. ಇಲ್ಲಿ ನಾನು ಸ್ವಲ್ಪನೇ ತುಪ್ಪ ಸೇರಿಸ್ಕೊಂಡು ನಾನು ಈ ಮಸಾಲೆಯನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ತೇನೆ. ಮಸಾಲ ರೋಸ್ಟ್ ಮಾಡೋದ್ರಲ್ಲೇ ಇರೋದು. ನಿಮಗೆ ಗೀ ರೋಸ್ಟ್ ಅಂದರೆ ಇದಕ್ಕೆ ಹೆಚ್ಚು ತುಪ್ಪ ಹಾಕ್ಕೊಂಡು ಈ ಮಸಾಲವನ್ನು ಚೆನ್ನಾಗಿ ನಾವು ರೋಸ್ಟ್ ಮಾಡಬೇಕು. ನೋಡಿ, ಈ ಮಸಾಲೆ ಎಲ್ಲ ತಳ ಬಿಟ್ಟು ಬರ್ತಾ ಇದೆ, ತುಪ್ಪ ಅದರಿಂದ ಸಪ್ರೇಟ್ ಆಗ್ತಾ ಇದೆ, ಅಂದರೆ ಈ ಮಸಾಲ ರೆಡಿ ಆಗಿದೆ. ಇವಾಗ ಸ್ವಲ್ಪ ತುಪ್ಪ ಸೇರಿಸ್ಕೊಂಡು ನೋಡಿ, ಇದು ರೆಡಿ ಆಯಿತು. ಇವಾಗ ನಾನು ಬೇಯಿಸಿದ ಮಟನನ್ನು ಇದಕ್ಕೆ ಹಾಕ್ಕೊಳ್ತೇನೆ. ಇಲ್ಲಿ ನೀರು ಜಾಸ್ತಿ ಇರಬಾರ್ದಂತ ನಾನು ಹೇಳಿದ್ದೆ, ಯಾಕಂದರೆ ಗೀ ರೋಸ್ಟ್ಗೋಸ್ಕರ ಇಷ್ಟು ಸ್ವಲ್ಪ ನೀರಿದೆ, ಅದು ಸಾಕು. ಬೇಯುವಾಗ ಅದು ಕಡಿಮೆ ಆಗುತ್ತೆ. ಇವಾಗ ಇದನ್ನು ಒಂದು 5 ನಿಮಿಷ ಚೆನ್ನಾಗಿ ಕುದಿಸಬೇಕು. ಆ ತುಪ್ಪ ಏನಿದೆ ಅದು ನಮ್ಮ ಈ ಮಸಾಲದಿಂದ ಬೇರ್ಪಟ್ಟು ಕಾಣಬೇಕು ನಮಗೆ. ನೋಡಿ, ತುಪ್ಪ ಸಪ್ರೇಟ್ ಆಗಿದೆ, ಈ ಮಸಾಲದಿಂದ ತೇಲ್ತಾ ಇದೆ. ಅಂದರೆ 5 ನಿಮಿಷ ನೀವು ಇದನ್ನು ಚೆನ್ನಾಗಿ ಈ ರೀತಿ ಕೈಯಾಡಿಸ್ತಾ ಕುದಿಸಿದರೆ ಕಡಿಮೆ ಉರಿಯಲ್ಲಿ ನಮ್ಮ ಗೀ ರೋಸ್ಟು ರೆಡಿಯಾಗುತ್ತೆ. ಇವಾಗ ಇದು ರೆಡಿ ಆಯಿತು. ಸ್ವಲ್ಪ ಕೊತ್ತಂಬರಿ ಸೊಪ್ಪಿನ ಜೊತೆ ಇದನ್ನು ಚೆನ್ನಾಗಿ ಅಲಂಕರಿಸಿ. ನೀವು ಈ ರೆಸಿಪಿನ ಟ್ರೈ ಮಾಡಿ, ಹಾಗೆ ಹೇಗಾಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ತುಂಬ ಜ್ಯೂಸಿಯಾದ, ಟೇಸ್ಟಿಯಾದ, ಬಾಯಲ್ಲಿ ನೀರೂರಿಸುವಂತಹ ಮಟನ್ ಗೀ ರೋಸ್ಟು ರೆಡಿಯಾಗಿದೆ. ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ರೆಸಿಪಿನ ವೀಕ್ಷಿಸಿದ್ದಕ್ಕೆ ಥ್ಯಾಂಕ್ ಯು.